ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇಲ್ಲಿ ಒಂದೊಳ್ಳೆ ಕೆಲಸವನ್ನ ಮಾಡಿದ್ದಾರೆ. 10 ಜನ ಜೀತದಾಳುಗಳ ರಕ್ಷಿಸಿದ್ದಾರೆ ಅಧಿಕಾರಿಗಳು. ಮಾಲೂರು ತಾಲೂಕಿನ ಶಿವಾರಪಟ್ಟಣ ಬಳಿ ರಕ್ಷಣೆಯನ್ನ ಮಾಡಿದ್ದಾರೆ. NKT ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ 10 ಕಾರ್ಮಿಕರು ಜೀತ ಕೆಲಸವನ್ನ ಮಾಡ್ತಾ ಇದ್ದರು. ಒಡಿಶಾದ 8 ಜೀತದಾಳು 2 ಬಾಲ ಕಾರ್ಮಿಕರ ರಕ್ಷಣೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಕೋಲಾರ ಉಪವಿಭಾಗಾಧಿಕಾರಿ ದಿಲೀಪ್ ನೇತೃತ್ವದಲ್ಲಿ ರಕ್ಷಣೆ ಮಾಡಿದ್ದಾರೆ. ಜೀತ ವಿಮುಕ್ತಿಗೊಳಿಸಿ ಪುನರ್ವಸತಿಯನ್ನು ಕಲ್ಪಿಸಿದ ಅಧಿಕಾರಿಗಳು. ಇಟ್ಟಿಗೆ ಫ್ಯಾಕ್ಟರಿಯ ಮಾಲೀಕ ಇಬ್ರಾಹಿಂ ಖಾನ್ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಜೀತ ಪದ್ಧತಿಗೆ ಸರ್ಕಾರ ಮುಕ್ತಾಯ ಅಡಿ ದಶಕಗಳೇ ಕಳೆದಿವೆ. ಆದರೆ ಅನಿಷ್ಟ ಜೀತ ಪದ್ಧತಿ ಇಂದಿಗೂ ಜೀವಂತವಾಗದ. ಇದಕ್ಕೆ ಅಂತ್ಯ ಹಾಡಲು ಕಾರ್ಮಿಕ ಇಲಾಖೆ ಅಹರ್ನಿಶಿ ಶ್ರಮವನ್ನು ಸಹಿತ ವಹಿಸಿದ್ದಾರೆ. ಇನ್ನು ಜೀತ ಪದ್ಧತಿಯನ್ನು ಸರ್ಕಾರ ಖಂಡನೆ ಮಾಡಿದೆ, ಇದನ್ನು ನಿಷೇಧ ಮಾಡಿದೆ. ಆದರೂ ಸಹಿತ ಈ ರೀತಿಯಾಗಿ ಜೀತವನ್ನು ಮಾಡಿಸ್ಕೊಳ್ತಾ ಇದ್ದಂತಹ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕನ ವಿರುದ್ಧವಾಗಿ ಈಗ ಕೇಸ್ ಕೂಡ ದಾಖಲಾಗಿದೆ, ಪ್ರಕರಣ ದಾಖಲಾಗಿರುವಂಥದ್ದು. ಮಾಲೂರಿನ ಇಒ ಕೃಷ್ಣಪ್ಪ, ಸಿಡಿಪಿಒ ಶೋಭಾ ಮತ್ತು ಕಾರ್ಮಿಕ ಅಧಿಕಾರಿ ರೇಣುಕಾ ಪ್ರಸನ್ನ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶಿವಕುಮಾರ್ ಕೂಡ ಭಾಗಿಯಾಗಿದ್ದರು. ಉಪವಿಭಾಗಾಧಿಕಾರಿಗಳಿಗೆ ಬಂದಂತ NGO ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಇವರು ರಾಮೇನಹಳ್ಳಿ ಅಂತ ಹೇಳಿ ಒಂದು ಬ್ರಿಕ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಂದು 10 ಜನ ಅಂತ ಹೇಳಿ. ಬ್ರಿಕ್ಸ್ ಫ್ಯಾಕ್ಟರಿ ಓನರ್ ಎಸ್ ಮೊಹಮ್ಮದ್ ಇಬ್ರಾಹಿಂ ಖಾನ್ ಬಿನ್ ಅನ್ವರ್ ಪಾಷಾ ಅಂತ ಹೇಳಿ. ಇವರು ಹೇಳಿಕೆ ಪ್ರಕಾರ 5 ತಿಂಗಳಿಂದ ಕೆಲಸ ಮಾಡ್ತಾ ಇದೀವಿ ಅಂತ ಬ್ರಿಕ್ಸ್ ಅಲ್ಲಿ ಹೇಳಿದ್ದಾರೆ. ಸೊ ಆ ಬ್ರಿಕ್ಸ್ ಒಳಗಡೆ 5 ಜನ ಜೆಂಟ್ಸ್, 5ರಲ್ಲಿ 3 ಜನ भाग गया। तो हमको इधर वह एक आदमी था, तो वो ना किसको 5,000 किसको 6,000 ऐसा दे करके वो यहाँ पर हमको रखा। वो खाना उना बनाने का वो तबेला वो बाल्टी उल्टी सब खरीद के हम लोग इधर काम करता है। तो एक हफ्ता में 2 दिन 3 दिन ऐसा काम होता है। हमको 3-4 हफ्ते हो गया सर, हमारा परिवार घर में है। वो लोग पैसा बोलते हैं सर, वो लोग हमको पैसा कमाई होएगा जब तो हम पैसा भेजेंगे सर। इधर हम दुकान में इधर मिलते हैं सर।